ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಸೈಕೋ ಕುಟ್ಟ ಹಿಂಸೆ, ಎಳೆಯಾಗಿ ಬಿಚ್ಚಿಟ್ಟ ಜಾಹ್ನವಿ ಖಾತೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ವ್ಯಕ್ತಿ ಮಾಡಿದ್ದೇ ಬೋಲ್ಡ್ ಲುಕ್ನಲ್ಲಿ ಮಿಂಚಿದ ಜಾಹ್ನವಿಗೆ ಏನಾಯ್ತು ಗೊತ್ತಾ? ಬಾಳು ಎಂಬುದೇ ಹೋರಾಟ, ದಾರಿ ಕಾಣದ ಅಲೆದಾಟ, ನಿತ್ಯವೂ ಇಲ್ಲಿದೆ ಸಾರಿ. ಎಸ್, ಆದಿಪತ್ರ ಸಿನಿಮಾದಲ್ಲಿ ಬಹಳ ಬ್ಯುಸಿಯಾಗಿರುವ ನಟಿ ಜಾಹ್ನವಿ ಕಾರ್ತಿಕ್ ಆ ಸಿನಿಮಾದಲ್ಲಿ ಪತ್ರಕರ್ತೆಯಾಗಿ ಅಭಿನಯ ಮಾಡಿರುವುದು ಎಲ್ರಿಗೂ ಬಹಳ ಖುಷಿಯನ್ನು ನೀಡಿರುವ ಸಂಗತಿ. ಜಾಹ್ನವಿ ನಿಜ ಜೀವನದಲ್ಲಿ ಕೂಡ ಪತ್ರಕರ್ತೆ ಆಗಿದ್ರು. ಹಲವು ವಾಹಿನಿಗಳಲ್ಲಿ ನಿರೂಪಕಿಯಾಗಿ ಕೆಲಸವನ್ನ ಮಾಡಿದ್ರು. ಇದೀಗ ಸಿನಿಮಾದ ಮೂಲಕ ಬೆಳ್ಳಿ ತೆರೆಯಲ್ಲಿ ಕಾಣಿಸಿಕೊಂಡಿದ್ದು ಅಭಿಮಾನಿಗಳು ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಆದಿಪತ್ರ ಸಿನಿಮಾ ರಿಲೀಸ್ ಆಗಿದ್ದು ಯಶಸ್ವಿ ಪ್ರದರ್ಶನವನ್ನ ಕಾಣ್ತಿದೆ. ಇನ್ನು ಎದೆಯತ್ತರಕ್ಕೆ ಮಗನಿದ್ರೂ ಜಾಹ್ನವಿ ಸೌಂದರ್ಯ ಮಾತ್ರ ಇಮ್ಮಡಿಯಾಗಿದೆಯೇ ಹೊರತು ಕುಂದಿಲ್ಲ. ಜಾಹ್ನವಿ ನಿರೂಪಕಿ ಇದ್ದಾಗಲೇ ಸಾಕಷ್ಟು ಅವಕಾಶಗಳು ಆಕೆಯನ್ನ ಹುಡುಕಿಕೊಂಡು ಬರ್ತಿತ್ತು. ಆದರೆ ಮನೆಯಲ್ಲಿ ಯಾರೂ ಒಪ್ಪದ ಕಾರಣ ಜಾಹ್ನವಿ ಕೂಡ ಅದಕ್ಕೆ ಸೊಪ್ಪು ಹಾಕಿರಲಿಲ್ಲ. ಆದರೆ ಮೊದಲಿಗೆ ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ಜಾಹ್ನವಿ ಹಾಗೆ ಆಕೆಯ ಮಗ ಇಬ್ರು ಸ್ಟೇಜ್ ಮೇಲೆ ಸಖತ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರು. ಆ ವೇದಿಕೆಯಿಂದ ಜಾಹ್ನವಿ ಬದುಕಿ ಬಹಳ ಚೇಂಜ್ ಆಗಿ ಬಿಡುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಿಚ್ಚಿಗಿಲಿಕಿಲಿಯಲ್ಲಿ ಅವಕಾಶ ಸಿಕ್ಕಾಗ ಫ್ಯಾಮಿಲಿಯಲ್ಲಿ ಬಹಳಷ್ಟು ತೊಂದರೆಗಳು ಕೂಡ ಎದುರಾಗುತ್ತೆ. ಜಾಹ್ನವಿಗೆ ತನ್ನ ಗಂಡನಿಂದಲೇ ಬೇರೆ ಆಗುವ ಸವಾಲು ಎದುರಾಗುತ್ತೆ. ತನ್ನ ಮಗನ ಜೊತೆ ಜಾಹ್ನವಿ ಬದುಕೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ಗಂಡನ ಜೊತೆ ವಿಚ್ಛೇದನ ಮಾಡಿಕೊಂಡ ಜಾಹ್ನವಿ ಬಹಳ ದುಃಖದಿಂದ ದೂರ ಆಗ್ತಾರೆ. ಸಾಕಷ್ಟು ವರ್ಷದ ಸಂಬಂಧ ಕಡಿದು ಹೋಗುವುದು ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಜಾಹ್ನವಿಗೆ ಆಕೆಯ ದಾಂಪತ್ಯ ಜೀವನವನ್ನ ಸರಿದೂಗಿಸಿಕೊಂಡು ಹೋಗುವುದಕ್ಕೆ ಅಸಾಧ್ಯ ಆಗುತ್ತೆ. ಹಾಗೇನೇ ಜಾಹ್ನವಿಗೆ ಉತ್ತಮವಾದ ಅವಕಾಶಗಳು ಬರತೊಡಗುತ್ತೆ. ಆದರೆ ಇದೀಗ ಜಾಹ್ನವಿ ಅವರು ಸ್ವತಂತ್ರ ಹಕ್ಕಿಯ ಹಾಗೆ ಹಾರಾಡ್ತಿದ್ದಾರೆ. ತನ್ನೊಬ್ಬಳೇ ಏನ್ ಬೇಕಾದರೂ ಸಾಧಿಸಬಲ್ಲೆ ಅನ್ನುವ ಅನೇಕ ಬಾರಿ ಜಾಹ್ನವಿ ಹೇಳಿಕೊಂಡಿದ್ದಾರೆ. ತುಂಡುಡುಗೆಯಲ್ಲಿ ಮಿಂಚಿದ ನಟಿ ಜಾಹ್ನವಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ತುಂಡುಡುಗೆಯಲ್ಲೇ ಮಿಂಚುತ್ತಿದ್ದಾರೆ. ಇದರಿಂದ ಬಹಳಷ್ಟು ಜನರಿಗೆ ಜಾಹ್ನವಿ ಅಂದ್ರೆ ಕೋಪ. ಅನೇಕರು ಜಾಹ್ನವಿ ಅಭಿಮಾನಿಗಳು ಮುನ್ಸಿಕೊಂಡು ಇಂತಹ ಬಟ್ಟೆಗಳನ್ನ ಹಾಕೊಳ್ಳೋದಕ್ಕೆ ನಿಮ್ಗೆ ವಿಚ್ಛೇದನ ಬೇಕಾಗಿತ್ತಾ, ವಿಚ್ಛೇದನವನ್ನ ತೆಗೆದುಕೊಂಡಿದ್ದ ನೀವು ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ. ಆದ್ರೆ ಇದ್ಯಾವುದಕ್ಕೂ ಕೂಡ ಜಾಹ್ನವಿ ಕಾರ್ತಿಕ್ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಇದೀಗ ಜಾಹ್ನವಿ ಫೋಟೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದು ನೋಡುಗರಿಗೆ ಬಹಳಷ್ಟು ಖುಷಿ ಆಗ್ತಾ ಇದೆ. ಹೌದು, ಜಾಹ್ನವಿ ನೋಟಕ್ಕೆ ಅಭಿಮಾನಿಗಳು ಫಿದಾ ಆಗ್ತಿದ್ದಾರೆ. ಈ ಫೋಟೋ ಜಾಹ್ನವಿ ಅವರ ಅಧಿಕೃತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಲ್ಲ. ಬದಲಾಗಿ ಅರ್ಚನಾ ಅನ್ನೋರು ಜಾಹ್ನವಿ ಅವರನ್ನ ಬಹಳ ಸ್ಟೈಲಿಶ್ ಆಗಿ ರೆಡಿ ಮಾಡಿದ್ದಾರೆ. ಜಾಹ್ನವಿ ನೋಟಕ್ಕೆ ಬಹಳಷ್ಟು ಜನ ಫಿದಾ ಆಗಿದ್ದಾರೆ. ಹಾಗೆಯೇ ಸಾಕಷ್ಟು ಲೈಕ್ಸ್ ಆಗಿ ಕಾಮೆಂಟ್ಸ್ ಕೂಡ ಬರ್ತಿದೆ. ಅನೇಕರು ಜಾಹ್ನವಿ ಇನ್ನೊಂದು ಸಿನಿಮಾ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ ಅನ್ನುವ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜಾಹ್ನವಿ ಮಾತು ಎಲ್ರಿಗೂ ಬಹಳ ಇಷ್ಟ. ಜೀವನದಲ್ಲಿ ಸ್ಟ್ರಗಲ್ ಮಾಡಿ ಕಷ್ಟಪಟ್ಟು ತನ್ನದೇ ಆದಂತಹ ಒಂದು ಹೊಸ ಶೈಲಿಯನ್ನ ರೂಪಿಸಿಕೊಳ್ತಿದ್ದಾರೆ. ಸೊ ಅವರಿಗೆ ಇಷ್ಟ ಬಂದಂತೆ ಬದುಕ್ತಾ ಇರುವ ಛಲಗಾತಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಈಗ ಆದಿಪತ್ರ ಸಿನಿಮಾದ ಮೂಲಕ ನಾಯಕಿಯಾಗಿ ಬರ್ತಿ ಮೊನ್ನೆಯಷ್ಟೇ ಜಾಹ್ನವಿ ಅಭಿನಯದ ಚೊಚ್ಚಲ ಚಿತ್ರ ಆದಿಪತ್ರ ಬಿಡುಗಡೆಯಾಗಿದೆ. ಜಾಹ್ನವಿ ಅಭಿನಯಕ್ಕೆ ಮೆಚ್ಚುಗೆ ಕೂಡ ಸಿಕ್ಕಿದೆ. ಇನ್ನು ಇದುವರೆಗೆ ಮುಂದಿನ ಸಿನಿಮಾದ ಬಗ್ಗೆ ಎಲ್ಲಿಯೂ ಕೂಡ ಜಾಹ್ನವಿ ಹೇಳಿಕೊಂಡಿಲ್ಲ. ಆದರೆ ನಿರೂಪಕಿಯಾಗಿ ಯಾವತ್ತೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಳ್ತೀನಿ ಎನ್ನುವ ಮಾತುಗಳನ್ನ ಹೇಳ್ತಾಲೆ ಬಂದಿರುವ ಜಾಹ್ನವಿ ಮುಂದೆ ಕನ್ನಡ ಚಿತ್ರರಂಗದ ಬ್ಯುಸಿ ನಟಿ ಆದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ಜಾಹ್ನವಿ ಅವರು ಗಿಚ್ಚಗಿಲಿಗಿಲಿ ನನ್ನಮ್ಮ ಸೂಪರ್ ಸ್ಟಾರ್ ರೀತಿಯ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ರು. ಬಿಗ್ ಬಾಸ್ ಖ್ಯಾತಿಯ ರೂಪೇಶ್ ಶೆಟ್ಟಿ ನಟನೆಯ ಆದಿಪತ್ರ ಸಿನಿಮಾದಲ್ಲಿ ಜಾಹ್ನವಿ ಬಣ್ಣ ಹಚ್ಚಿದ್ರು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುವ ಜಾಹ್ನವಿ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ಸೈಕೋ ಒಬ್ಬನ ಕಾಟವನ್ನ ತಾಳಲಾರದೆ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು ಅನ್ನೋದ್ರ ಬಗ್ಗೆ ಇದೀಗ ರಿವೀಲ್ ಮಾಡಿದ್ದಾರೆ. ಹೌದು, ಸುದ್ದಿವಾಹಿನಿಯಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡಿ ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡು ಜನಮೆಚ್ಚುಗೆ ಪಡೆದವರು ಜಾಹ್ನವಿ. ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದಲ್ಲ ಒಂದು ಕಷ್ಟಗಳು ಇದ್ದೇ ಇರುತ್ತೆ. ಅದರಲ್ಲೂ ಯಾರನ್ನೋ ನಂಬಿ ಮೋಸ ಹೋಗಿರುವವರೇ ಹೆಚ್ಚಿರ್ತಾರೆ. ಅಂತೆಯೇ ಜಾಹ್ನವಿಗೆ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದ ವ್ಯಕ್ತಿ ಕೊಟ್ಟ ಚಿತ್ರಹಿಂಸೆಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಆತ ಫೇಸ್ಬುಕ್ನಲ್ಲಿ ಪರಿಚಯ ಆಗಿದ್ದಂತೆ. ಜಾಹ್ನವಿ ಇತ್ತೀಚೆಗೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನಲ್ಲಿ ಹಲವು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈ ವೇಳೆ ಒಬ್ಬ ಸೈಕೋ ಬಗ್ಗೆ ಮಾತಾಡಿದ್ದಾರೆ. ಆತನನ್ನ ನಾನು ಬ್ಲೇಮ್ ಮಾಡೋದಿಲ್ಲ. ನನ್ನ ಪರಿಸ್ಥಿತಿ ಸರಿ ಇಲ್ಲ. ನಾನು ಲೋನ್ ಮೇಲೆ ಮನೆ ತೆಗೆದುಕೊಂಡಿದ್ದೆ. ನನಗೆ ಲೋನ್ ಆಗಿರ್ಲಿಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಬ್ಯಾಂಕ್ ಅಂದ ತಕ್ಷಣ ನಾನೇ ಪರಿಚಯ ಮಾಡ್ಕೊಳ್ತಾ ಇದ್ದೆ. ಮೀಡಿಯಾದವರಿಗೆ ಲೋನ್ ಕೊಡಲ್ಲ ಅಂತಿದ್ರು. ಆ ಟೈಮ್ನಲ್ಲಿ ಹೈದರಾಬಾದ್ ಮೂಲದ ವ್ಯಕ್ತಿಯೊಬ್ಬರು ಫೇಸ್ಬುಕ್ನಲ್ಲಿ ಪರಿಚಯ ಆದ್ರು. ಕನ್ನಡ ಕೂಡ ಮಾತಾಡ್ತಾ ಇದ್ರು. ನಾನು ತುಂಬಾ ಇನ್ನೋಸೆಂಟ್ ಆಗಿದ್ದೆ. ಹಾಗಾಗಿ ಎಲ್ಲರನ್ನ ಬೇಗ ನಂಬ್ಕೊಳ್ತಿದ್ದೆ. ನಾನು ನನ್ನ ಪರಿಸ್ಥಿತಿಯನ್ನ ಮಾತ್ರ ದೂರ್ತೀನಿ ಅಂದಿದ್ದಾರೆ ಜಾಹ್ನವಿ. ಆತ ಅಣ್ಣ ಅಂತ ಹೇಳ್ಕೊಳ್ತಿದ್ದ. ಆ ವ್ಯಕ್ತಿ ಬ್ಯಾಂಕ್ನವನು ಅಂತ ಹೇಳ್ಕೊಂಡಿದ್ದ. ಆತ ನೋಡೋದಕ್ಕೂ ಸನ್ಯಾಸಿ ರೀತಿನೇ ಇದ್ದ. ನನ್ನ ನ್ಯೂಸ್ ಎಲ್ಲವನ್ನ ಆತ ನೋಡ್ತಿದ್ದ. ನಾನು ನಿಮಗೆ ಬ್ರದರ್ ಆಗಿರ್ತೀನಿ ಅಂತೆಲ್ಲ ಹೇಳ್ತಾ.
ಬ್ಯಾಂಕ್ ಬಗ್ಗೆ ಅವರಿಗೆ ಕೇಳ್ತೀನಿ ಇವ್ರಿಗೆ ಕೇಳ್ತೀನಿ ಅಂತೆಲ್ಲ ಹೇಳ್ತಿದ್ದ. ನನಗೆ ಅಣ್ಣ ಅಂತ ಹೇಳ್ಕೊಳ್ತಿದ್ದಾನೆ ಅನ್ನೋ ಕಾರಣಕ್ಕೆ ನಾನು ಮೆಸೇಜ್ ಮಾಡ್ತಿದ್ದೆ. ಲೋನ್ ಜಾಸ್ತಿ ಆಗಿತ್ತು, ಆ ಕಾರಣಕ್ಕೆ ಆ ವ್ಯಕ್ತಿಯ ಹತ್ರ ನಾನು ಸಾಲ ಮಾಡಿದ್ದೆ. ಅದಕ್ಕಿಂತ ಮುಂಚೆ ಆ ವ್ಯಕ್ತಿ ನಾರ್ಮಲ್ ಅಲ್ಲ ಅನ್ನೋ ವಿಚಾರ ಕೂಡ ನನಗೆ ಗೊತ್ತಾಗಿತ್ತು. ಆತ ಬೇರೆ ನಂಬರಿಂದ ನನಗೆ ಕರೆ ಮಾಡ್ತಿದ್ದ. ನಾನು ಪೊಲೀಸ್ನವರಿಗೆ ಹೇಳಿದಾಗ ಇವನೇ ಅನ್ನೋ ವಿಚಾರ ಗೊತ್ತಾಯಿತು ಅಂತ ಜಾಹ್ನವಿ ಹೇಳ್ಕೊಂಡಿದ್ದಾರೆ. 8 ಲಕ್ಷ ರೂಪಾಯಿ ಸಾಲ ಪಡೆದಿದ್ದೆ. ಅಣ್ಣ ಅಂತ ಹೇಳ್ತಾನೆ, ಆದರೆ ಅವನಿಗೆ ಅಣ್ಣನಾಗಿ ನನ್ನ ತಂಗಿ ನನಗೆ ಮಾತ್ರ ಅನ್ನೋ ರೀತಿ ವರ್ತನೆ ಮಾಡ್ತಿದ್ದ. ಬೇರೆ ಯಾರಾದರೂ ನನ್ನ ನ್ಯೂಸ್ ತೆಗೆದು ಸ್ಟೇಟಸ್ ಹಾಕಿದ್ರೆ ಅವನಿಗೆ ಸಿಟ್ಟು ಬರ್ತಾ ಇತ್ತು. ಯಾರ ಜೊತೆಯೂ ಮಾತನಾಡಬಾರ್ದು ಅನ್ನೋ ಮಟ್ಟಿಗೆ ಇದ್ದ. ಆಗ ಈತ ನಾರ್ಮಲ್ ಅಲ್ಲ, ದೂರು ಕೊಡಬೇಕು ಅಂತ ನಾನೇ ದೂರ ಆಗ್ತಿದ್ದೆ. ಆತನ ಬಳಿ 8 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡಿದ್ದೆ. ಹಾಗಾಗಿ ಇವರು ನನಗೆ ಮೋಸ ಮಾಡ್ತಿದ್ದಾರೇನೋ ಅಂತ ಆ ಮನುಷ್ಯ ಅಂದುಕೊಳ್ತಾ ಇದ್ದೇನೋ ಗೊತ್ತಿಲ್ಲ. ಆ ಮನಸ್ಥಿತಿಯಲ್ಲಿ ಎಲ್ಲ ಚಾನೆಲ್ಗೂ ನನ್ನ ಬಗ್ಗೆ ಕೆಟ್ಟದಾಗಿ ಬರೆದು ಸಹಿ ಹಾಕಿ ಲೆಟರ್ ಬರಿತಾ ಇದ್ದ. ನನ್ನ ಮನೆ ಹರಾಜಿಗೆ ಬಂದುಬಿಟ್ಟಿದೆ, ನಾನೆಲ್ಲದಕ್ಕೂ ಸಿದ್ಧಳಿದ್ದೀನಿ ಅಂತ ಲೆಟರ್ ನಾನು ಬರೆದ ರೀತಿ ಅವನು ಬರೆದು ಎಲ್ಲರಿಗೂ ಕಳಿಸ್ತಾ ಇದ್ದ ಅಂದಿದ್ದಾರೆ ಜಾಹ್ನವಿ. ನಂತರ ನಾನು ಹೈದರಾಬಾದ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ನಂತರ ಅವನನ್ನ ಜೈಲಿಗೆ ಹಾಕಿದ್ರು, ಅವನ ಸಾಲವನ್ನ ತೀರಿಸಿದೆ. ನಂತರ ವ್ಯಕ್ತಿಗಳ ಮೇಲೆ ನಂಬಿಕೆಯನ್ನ ಕಳ್ಕೊಂಡಿದ್ದೀನಿ ಅಂತ ಜಾಹ್ನವಿಯವರು ಹೇಳಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.